ಶಿಡ್ಲಘಟ್ಟ ಕ್ಷೇತ್ರದಿಂದ ಚಿಮುಲ್ ಚುನಾವಣೆಗೆ ಒಂದಕ್ಕಿಂತ ಹೆಚ್ಚು ಸ್ಪರ್ಧಿಗಳು ನಾಮಪತ್ರ ಸಲ್ಲಿಸಿ ಕಾಂಗ್ರೆಸ್ ಪಕ್ಷದಲ್ಲಿ ಉಂಟಾಗಿದ್ದ ಗೊಂದಲಗಳನ್ನು ನಿವಾರಿಸಲು ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜಿನಪ್ಪ ನಡೆಸಿದ ಸಂಧಾನಗಳು ಫಲ ಕೊಟ್ಟಿದ್ದು, ಕಾಂಗ್ರೆಸ್ನೊಳಗಿನ ಜಂಗಮಕೋಟೆ ಮತ್ತು ಶಿಡ್ಲಘಟ್ಟ ಕ್ಷೇತ್ರಗಳ ಹೆಚ್ಚುವರಿ ಅಭ್ಯರ್ಥಿಗಳ ನಾಮಪತ್ರಗಳನ್ನು ಹಿಂದೆ ತೆಗೆಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಚಿಮುಲ್ ಚುನಾವಣೆಗೆ ನಾಮಪತ್ರ ವಾಪಸ್ ಪಡೆಯಲು ಇದ್ದ ಅವಕಾಶ ಜನವರಿ 24ರ ಸಂಜೆ 3 ಗಂಟೆ ಸಮಯದೊಳಗೆ ಮುಗಿದಿದ್ದು, ಬೆಳಗಿನಿಂದ ಕಾಂಗ್ರೆಸ್ ಸೇರಿದಂತೆ ವಿವಿಧ ಪಕ್ಷಗಳ ಮುಖಂಡರು ಚಿಮುಲ್ ಕಚೇರಿ ಬಳಿ ಸಾಕಷ್ಟು ಸರ್ಕಸ್ ನಡೆಸಿದರು. ಮುಖಂಡರನ್ನ ಕರೆಸಿಕೊಂಡು ನಾಮಪತ್ರ ಸಲ್ಲಿಸಿದವರಿಗೆ ಫೋನ್ ಮಾಡಿಸಿ ಮಾತನಾಡಿಸಿದರು, ಮನವೊಲಿಸಿದರು, ಸಭೆ ನಡೆಸಿದರು. ಹೀಗೆ ಹಲವು ಸುತ್ತಿನಲ್ಲಿ ಪ್ರಯತ್ನಿಸಿ ಕೆಲವರ ನಾಮಪತ್ರ ವಾಪಸ್ ಪಡೆಯುವಲ್ಲಿ ಯಶಸ್ವಿಯಾದರು. ಶಿಡ್ಲಘಟ್ಟ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜಿನಪ್ಪ ಸತತ ಸಂಧಾನ ಪ್ರಕ್ರಿಯೆ ನಡೆಸಿ ಶಿಡ್ಲಘಟ್ಟ ಕ್ಷೇತ್ರದ ಅಭ್ಯರ್ಥಿ ಪ್ರದೀಪ್ ಕುಮಾರ್ ಮತ್ತು ಜಂಗಮಕೋಟೆಯ ಅಭ್ಯರ್ಥಿ ರವಿಕುಮಾರ್ ಅವರ ನಾಮಪತ್ರವನ್ನು ವಾಪಸ್ ತೆಗೆಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಚಿಮುಲ್ ಚುನಾವಣೆ ಸಾಕಷ್ಟು ಈಗ ಗರಿಗೆದರಿ ಒಂದು ಅಂತಿಮ ಹಂತ ತಲುಪಿರುವಂತದ್ದು. ಕಾಂಗ್ರೆಸ್ ಪಕ್ಷದ ವತಿಯಿಂದ ಶಿಡ್ಲಘಟ್ಟ ಕ್ಷೇತ್ರದಿಂದ 2 ಅಭ್ಯರ್ಥಿಗಳು, ಅದರಲ್ಲಿ ಒಂದು ಜಂಗಮಕೋಟೆ ಕ್ಷೇತ್ರ ಶ್ರೀನಿವಾಸ ರಾಮಯ್ಯನವರು, ಅದಕ್ಕೆ ನಮ್ಮ ಪಕ್ಷದಿಂದ ರವಿಕುಮಾರ್ ಅಂತೇಳಿ ನಮ್ಮ ಮುಖಂಡೊಬ್ರು ಆಕಾಂಕ್ಷಿಗಾಗಿ ಅರ್ಜಿನ ಸಲ್ಲಿಸಿದ್ರು. ಅವರು ಸಹ ಇವತ್ತು ಒಮ್ಮತ ಸಹ ತನ್ನ ಸಹಮತನ ತೋರಿ ವಾಲಂಟಿಯರ್ ಬಂದು ಇವತ್ತು ನಮ್ಮೆಲ್ಲ ಮುಖಂಡರ ಸಮ್ಮುಖದಲ್ಲಿ ವಾಪಸ್ ತಗೊಂಡಿರುವಂತದ್ದು ನಾಮಪತ್ರ. ಈಗ ಚುನಾವಣಾ ಕಣದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಶ್ರೀನಿವಾಸ ರಾಮಯ್ಯನವರು ಏಕೈಕ ಅಭ್ಯರ್ಥಿಯಾಗಿ ಹೊರಹೊಮ್ಮಿರ್ತಾರೆ. ಜೊತೆಗೆ ಈಗ ಶಿಡ್ಲಘಟ್ಟ ಕ್ಷೇತ್ರದಿಂದ ಚೊಕ್ಕೇಗೌಡರು ಅಂತೇಳಿ ಅಭ್ಯರ್ಥಿಗಳಾಗಿ ತಂಡದಲ್ಲಿರುವಂತದ್ದು. ನಮ್ಮ ಪ್ರದೀಪ್ ಕುಮಾರ್ ಅಂತೇಳಿ ಮತ್ತೆ ವೆಂಕಟರೆಡ್ಡಿ ಅಂತೇಳಿ ಇವರು ನಮ್ಮ ಮುಖಂಡರ ಅರ್ಜಿನ ಹೆಚ್ಚುವರಿಯಾಗಿ ಹಾಕೊಂಡಿದ್ರು. ಅವರು ಸಹ ಇವತ್ತು ವಾಪಸ್ ಸಿಗುವಂತದ್ದಾಗಿ ವಾಪಸ್ ತಗೊಂಡಿರ್ತಾರೆ. ಈಗ ಚೊಕ್ಕೇಗೌಡರು ನಮ್ಮ ಕಡೆಯಿಂದ ಒಮ್ಮತದ ಅಭ್ಯರ್ಥಿ ಸ್ಪರ್ಧೆ ಉಳ್ಕೊಂಡಿರುವಂತದ್ದು. ನಮ್ಗೆ ಚೇಳೂರು ಕ್ಷೇತ್ರದಿಂದ ನಮ್ಮ ಚಿಲಕಲನೀರು ಭಾಗದ ಮುಖಂಡರು ನಮ್ಮ ಶೇಖರ್ ಅವರು ಅಭ್ಯರ್ಥಿಯಾಗಿ ಕಣದಲ್ಲಿರುವಂತದ್ದು. ಮತ್ತೆ ನಮ್ಮ ಬಾಗೇಪಲ್ಲಿ ಕ್ಷೇತ್ರದಿಂದ ಮಂಜುನಾಥ್ ರೆಡ್ಡಿ ಅವರು, ಅವ್ರಿಗೂ ಸಹ ನಮ್ಮ ಕೃಷ್ಣಪ್ಪನವರು ನಮ್ಮ ಕ್ಷೇತ್ರದಿಂದ ಶಿಡ್ಲಘಟ್ಟದಿಂದ ನಾಮಪತ್ರ ಸಲ್ಲಿಸಿದ್ರು. ಅವರು ಸ್ವಇಚ್ಛೆಯಿಂದ ವರಿಷ್ಠ ವಿಶ್ವಾಸಕ್ಕೆ ಮಣಿದು ಎಲ್ರಿಗೂ ಸಹ ಗೌರವ ಕೊಟ್ಟು ವಾಪಸ್ ತಗೊಂಡು ಅವರಿಗೆ ಶುಭ ಕೋರಂತ ನಿಟ್ಟಿನಲ್ಲಿ ಇವತ್ತು ವಾಪಸ್ ತಗೊಂಡು ಅವರ ಸಹಕಾರನ ಸಹ ಸೂಚಿಸಿರ್ತಾರೆ. ಜೊತೆಗೆ ಇನ್ನು ನಮ್ಗೆ ಗುಡಿಬಂಡೆ ಕ್ಷೇತ್ರದಿಂದ ಆದಿನಾರಾಯಣ ರೆಡ್ಡಿ ಅವರು ಕಣದಲ್ಲಿರುವಂತದ್ದು. ಅವರು ಕಾಂಗ್ರೆಸ್ ಪಕ್ಷ ಏಕೈಕ ಅಭ್ಯರ್ಥಿ. ಎಲ್ಲ ಅಭ್ಯರ್ಥಿ ಕಾಂಗ್ರೆಸ್ ಪಕ್ಷದಿಂದ ಯಾವುದು ಸಮಸ್ಯೆಗಳಿಲ್ಲ, ಹೆಚ್ಚು ಅರ್ಜಿಗಳಿಲ್ಲ, ಒಂದೊಂದೇ ಅರ್ಜಿಯ ಅಪ್ಲಿಕೇಶನ್ ಹಾಕೊಂಡು ಚುನಾವಣೆಯಲ್ಲಿ ಇರುವಂತದ್ದು. ಮತ್ತೆ ಎಲ್ಲರೂ ಸಹ ಒಗ್ಗಟ್ಟಾಗಿ ಚುನಾವಣೆಗೆ ಹೋಗ್ತಾ ಇರುವಂತದ್ದು. ಆದರೆ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಪಕ್ಷದೊಳಗೆ ಇಬ್ಬರು ಪ್ರಮುಖರ ನಡುವೆ ಜಿದ್ದಾಜಿದ್ದಿ ಸ್ಪರ್ಧೆ ಏರ್ಪಟ್ಟಿದ್ದು, ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಜಿಲ್ಲಾಧ್ಯಕ್ಷ ರಮೇಶ್ ಮತ್ತು ಕೋಚಿಮುಲ್ ಮಾಜಿ ನಿರ್ದೇಶಕ ಭರಣಿ ವೆಂಕಟೇಶ್ ಪರಸ್ಪರ ಜಿದ್ದಿಗೆ ಬಿದ್ದಿದ್ದಾರೆ. ಯಾವುದೇ ಮಾತುಕತೆಗೆ ಒಪ್ಪದೆ ಕಣದಲ್ಲೇ ಉಳಿದಿದ್ದಾರೆ. ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರ ಹಂತದಲ್ಲಿ ನಡೆದ ಸಂಧಾನ ಸಭೆಗಳಿಗೂ ಯಲುವಹಳ್ಳಿ ರಮೇಶ್ ಅವರು ಆಬ್ಸೆಂಟ್ ಆಗುವ ಮೂಲಕ ಸ್ಪರ್ಧಾ ಕಣದಲ್ಲಿ ಉಳಿಯುವ ಸಂದೇಶವನ್ನು ಸಚಿವರಿಗೆ ಪರೋಕ್ಷವಾಗಿ ತಲುಪಿಸಿದ್ದರು. ಇನ್ನು ಭರಣಿ ವೆಂಕಟೇಶ್ ರವರು ಈ ಕುರಿತು ಮಾತನಾಡಿ, ಸರ್ಕಾರದಲ್ಲಿ ಅವರಿಗೆ ಸಾಕಷ್ಟು ಅವಕಾಶಗಳನ್ನು ನೀಡಲಾಗಿದೆ, ಹೀಗಿದ್ದರೂ ಸ್ಪರ್ಧೆಗೆ ನಿಂತಿದ್ದಾರೆ, ಮುಂದಿನದನ್ನು ಮತದಾರರು ನಿರ್ಧರಿಸುತ್ತಾರೆ ಎಂದಿದ್ದಾರೆ. ಸರ್, ನನಗೆ ಯಾರು ಹಿಂದೆ ಸರಿಯಿರಿ ಅಂತ ಹೇಳಲಿಲ್ಲ. ಯಾಕೆಂದ್ರೆ 2 ಹುದ್ದೆ ಇರೋರು ಎಲ್ರು ಉಸ್ತುವಾರಿ ಮಂತ್ರಿಗಳು ಕೂಡ 2-3 ಬಾರಿ ಹೇಳ್ ಕಳಿಸಿದ್ರು. ಅವರು ಉಸ್ತುವಾರಿ ಮಂತ್ರಿಗಳ ಬಳಿ ಬರ್ಲಿಲ್ಲ. 2 ಸಲ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಕೇಶವರೆಡ್ಡಿ ಕೈಲಿ ಹೇಳ್ ಕಳಿಸಿದ್ರು, ಫೋನ್ ಮಾಡಿದ್ರು, ಇಲ್ಲ ನಾನು ಬರೋದಿಲ್ಲ ಅಂತ ಹೇಳ್ ಕಳಿಸಿದ್ರು. ನಾನು ಕೂಡ 2 ಬಾರಿ ಕರೆದಿದ್ದೆ, ರಮೇಶ್ ಅಣ್ಣ ಬರ್ತಾರೆ, ನೀವು ಬರ್ಬೇಕು ಅಂತ ಮಂತ್ರಿಗಳು. ಆದ್ರೆ ನಾನು 2 ಬಾರಿನೂ ಹೋಗಿದ್ದೆ, ರಮೇಶ್ ಅಣ್ಣವ್ರು 2 ಬಾರಿನೂ ಬರ್ಲಿಲ್ಲ. ಮಂತ್ರಿಗಳು ಕರೆದಾಗ ನಾನು ಹೋಗ್ಬೇಕು, ಅವ್ರು ಏನ್ ತೀರ್ಮಾನ ಮಾಡಿದ್ರೆ ಆ ತೀರ್ಮಾನಕ್ಕೆ ನಾನು ಬದ್ಧ ಇರ್ತಿದ್ದೆ. ಆದ್ರೆ ಅವ್ರು ಬರ್ದೇ ಇದ್ದಾಗ ನಾನು ಚುನಾವಣೆಗೆ ಸ್ಪರ್ಧೆ ಮಾಡಕ್ಕೆ ಮಾಡ್ಕೊಂಡಿದ್ದೀನಿ. ಆ ರೀತಿ ಸ್ಪರ್ಧೆ ಮಾಡ್ತಾರೆ. ಚುನಾವಣೆಯಲ್ಲಿ ಶಾಸಕರ ಬೆಂಬಲ ನಿಮ್ಗೆ ಸಿಗುತ್ತಂತ ನಂಬಿಕೆ ಇದೆ ಸರ್? ಇಲ್ಲಿ ಚಿಕ್ಕಬಳ್ಳಾಪುರ ತಾಲೂಕಲ್ಲಿ ಶಾಸಕರ ಬಣ, ಮಂತ್ರಿ ಬಣ ಅಂತ ಯಾವುದು ಇಲ್ಲ, ಕಾಂಗ್ರೆಸ್ ಬಣ. ಈ ಕಾಂಗ್ರೆಸ್ ಪಕ್ಷದಲ್ಲಿ ಚುನಾವಣೆ ನಡೀತಾ ಇದೆ. ಅದು ಕಾಂಗ್ರೆಸ್ ಲೀಡರ್ಸ್ಗೆ ಬಿಟ್ಟಿರೋ ವಿಚಾರ. ಮತ್ತೆ ಡೆಲಿಗೇಟ್ಸ್, ಬಹುಮುಖ್ಯವಾಗಿ ಇಲ್ಲಿ ಯಾರು ಕೆಲಸ ಮಾಡ್ತಾರೆ, ಕೆಲಸ ಯಾರು ಮಾಡ್ತಿದ್ದಾರೆ, ಯಾರು ಯುವಕರಿದ್ದಾರೆ ಅವ್ರಿಗೆ ಗೊತ್ತಾಗುತ್ತಲ್ಲ. ಯುವಕರಿಗೆ ಆದ್ಯತೆ ಕೊಟ್ರೆ ಕೆಲಸ ಮಾಡ್ತಾರೆ. 24 ಅವರು ನಾನು ಫೋನ್ ಸ್ವಿಚ್ ಆಫ್ ಮಾಡೋದಿಲ್ಲ. ಯಾವಾಗ ಫೋನ್ ಮಾಡಿದ್ರು ಎಲ್ಲಾ ರೈತರು, ಏನು ನಾನು ನೈಟ್ ಯಾಕೆ ಫೋನ್ ಆಫ್ ಮಾಡಲ್ಲ ಅಂದ್ರೆ, ಎಮರ್ಜೆನ್ಸಿ ರೂಟ್ ಅಂತ ಚಿಕ್ಕಬಳ್ಳಾಪುರದಲ್ಲಿ ನಾವು ಮಾಡಿದ್ವಿ. ಏನು ಹಸುಗಳಿಗೆ ಹುಷಾರಿಲ್ಲದೆ ಇದ್ದಾಗ ಚಿಕ್ಕಬಳ್ಳಾಪುರದಲ್ಲಿ ವಿಶೇಷವಾಗಿ ಎಮರ್ಜೆನ್ಸಿ ರೂಟ್ ಅಂತ
ನಮ್ಗೆ ಕಾಲ್ ಮಾಡಿದ್ರೆ ಯಾರನ್ನ ರೈತರು ಇಮಿಡಿಯೇಟ್ ಆಗಿ ಡಾಕ್ಟರ್ ಫೋನ್ ಮಾಡ್ಬಿಟ್ಟು ಒಂದು ಕಾರ್ ಸ್ಪೆಷಾಲಿಟಿ ಇರುತ್ತೆ, ಆ ಕಾರಲ್ಲಿ ಡಾಕ್ಟರ್ ಹೋಗಿ ಇಮಿಡಿಯೇಟ್ ಆಗಿ 20 ನಿಮಿಷದಲ್ಲಿ ಡಾಕ್ಟರ್ ಹೋಗೋಂತ ಕೆಲಸ ನಾವು ಮಾಡ್ತಾ ಇದ್ವಿ. ಯಾಕೆಂದ್ರೆ ನನ್ನ ಹುದ್ದೆ ಕೊಟ್ಟ ಮೇಲೆ ಅದನ್ನ ನಿಭಾಯಿಸ್ಬೇಕಲ್ಲ. ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡ್ರೆ ನನ್ಗೇನ ಅದು ಇದಿರೋದಿಲ್ಲ. ಹಾಗಾಗಿ 24 ಅವರು ನೀವ್ ಯಾವತ್ತಾದ್ರೂ ನನಗೆ ಕಾಲ್ ಮಾಡಿ, ನಾನು 24 ಅವರು ಫೋನ್ ಆನ್ ಅಲ್ಲೇ ಇಟ್ಟು. ಇದರ ನಡುವೆ ಸಂಸದ ಸುಧಾಕರ್ ಅವರು ಎನ್ಡಿಎ ಮೈತ್ರಿಕೂಟದಿಂದ ಅಧಿಕೃತ ಅಭ್ಯರ್ಥಿ ಎಂದು ಶಿವಾನಂದ್ ರವರನ್ನ ಘೋಷಿಸಿದ್ರು. ಆದರೆ ನಾಮಪತ್ರ ವಾಪಸ್ ಪಡೆಯುವ ದಿನವಾದ ಇಂದು ಯಾವುದೇ ಸದ್ದುಗದ್ದಲವಿಲ್ಲದೆ ಚಿಕ್ಕಬಳ್ಳಾಪುರ ಕ್ಷೇತ್ರದ ಎನ್ಡಿಎ ಅಭ್ಯರ್ಥಿ ಶಿವಾನಂದ್ ಅವರು ನಾಮಪತ್ರ ವಾಪಸ್ ಪಡೆದು ಕಣದಿಂದ ಹಿಂದೆ ಸರಿದಿದ್ದಾರೆ. ಹೀಗಾಗಿ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಎನ್ಡಿಎ ಅಭ್ಯರ್ಥಿ ಕಣದಲ್ಲಿಲ್ಲ. ಸ್ಪರ್ಧೆ ಏನಿದ್ರು ಕಾಂಗ್ರೆಸ್ ಮುಖಂಡರೇ ಆಗಿರುವ ಭರಣಿ ವೆಂಕಟೇಶ್ ಮತ್ತು ಯಲುವಹಳ್ಳಿ ರಮೇಶ್ ನಡುವೆ ನೇರಾನೇರವಾಗಿ ಏರ್ಪಟ್ಟಿದೆ. ಸದಾಶಿವ ಆರಾಧ್ಯ, ಎಂಎಂ ಟಿವಿ ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ.